ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ ರೆಕಾರ್ಡಿಂಗ್ ಮಾಡಕ್ಕೆ. ಮಾವಿನಕಾಯಿನ ಸ್ವಲ್ಪ ಹೈಲೈಟ್ ಆಗಿ ತೋರ್ಸಕ್ಕೋಸ್ಕರ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದೀನಿ ಮಾವಿನಕಾಯಿ ಚಟ್ನಿ. ಮಾವಿನಕಾಯಿನ ಕಟ್ ಮಾಡಿ ಹಾಕಿದ್ರೆ ಉಪ್ಪಿನಕಾಯಿ, ತುರಿದ್ಬಿಟ್ಟು ಹಾಕಿದ್ರೆ ಚಟ್ನಿ. ನೀವ್ ಯಾವ ತರ ಕಂಫರ್ಟಬಲ್ ಆಗಿದ್ರ ನಿಮ್ಗೇನ್ ಇಷ್ಟ ನೀವ್ ಅದ್ ಮಾಡಿ. ಸೊ ನಾನಿಲ್ಲಿ 1 kg ಮಾವಿನಕಾಯಿಗೆ ಉಪ್ಪಿನಕಾಯಿ ಹಾಕ್ತಾ ಇರೋದು. ಸೊ ನಾನಿಲ್ಲಿ 1 kgಗೋಸ್ಕರ 2 ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಸಾಸಿವೆ ಮತ್ತೆ 1 ಬಿಗ್ ಸ್ಪೂನ್ ಆಫ್ ಮೆಂತೆ. ಜಾಸ್ತಿ ಮೆಂತೆ ಹಾಕಿಲ್ಲ ನಾನು, ಬರೀ 1 ಬಿಗ್ ಸ್ಪೂನ್ ಆಫ್ ಮೆಂತೆ ಹಾಗೆ ಕಾಳುಮೆಣಸು 1 ಸ್ಪೂನ್ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಗೆ ನನ್ಗಂತೂ ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಉಪ್ಪಿನಕಾಯಿ ಅಂತೂ ಬೇಕೇ ಬೇಕು. ಬಿರಿಯಾನಿ ಜೊತೆನೂ ಉಪ್ಪಿನಕಾಯಿ ತಿಂತಾರೆ. ಸೊ ಹಾಗೆ ನಿಮ್ಮ ಮನೇಲಿ ಯಾರು ತಿಂತಾರೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ. ನಾನು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಫೈನಾಗಿ ಪೌಡ್ರ್ ಮಾಡಿಟ್ಕೊಳ್ತಾ ಇದ್ದೀನಿ. ಇಷ್ಟೇ ಇರೋದು ಇಂಗ್ರೀಡಿಯೆಂಟ್ಸ್ ಉಪ್ಪಿನಕಾಯಿ ಮಾಡೋಕ್ಕೋಸ್ಕರ. ತುಂಬಾನೇ ಸಿಂಪಲ್ ಆಗಿರುತ್ತೆ. ನಾನು ಮುಂಚೆ ತುಂಬಾನೇ ಟೆನ್ಷನ್ ತೊಗೊಂಡೆ ಉಪ್ಪಿನಕಾಯಿ ತುಂಬ ಕಷ್ಟ ಇರಬೇಕು ಅಂತ. ಒಟ್ಟಿನಲ್ಲಿ ನೀವು ಏನೇ ಉಪ್ಪಿನಕಾಯಿ ಯಾವ್ದ್ರದ್ದೇ ಉಪ್ಪಿನಕಾಯಿ ಮಾಡಿದ್ರು ನೀರಿನ ಅಂಶ ಮಾತ್ರ ಇರಬಾರ್ದು. ನೀರಿನ ಅಂಶ ಇದ್ರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ. ಇದಿಷ್ಟನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಹೊತ್ತನ್ನ ತಣ್ಣಗಾಗಿ ಬಿಟ್ಬಿಡಿ. ಅದ್ರ ಆಮೇಲೆ ನಿಮ್ಗೆ ಬೇಕಾಗಿರುವಂಥ ಮಸಾಲಾನು ಬೇಕಾದ್ರೆ ಆ್ಯಡ್ ಆನ್ ಮಾಡ್ಬೋದು. ಖಾರದ ಪುಡಿ, ಅರ್ಶಿನದ ಪುಡಿ, ಉಪ್ಪು ಇದಿಷ್ಟು ಇನ್ನೊಂದ್ಸತಿ ಜಾರಿಗೆ ಅದೇ ಮಸಾಲಾಗೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಬಿಡಿ. ಯಾಕಂದ್ರೆ ಅದ್ರ ಆಮೇಲೆ ನೀವು ಉಪ್ಪಿನಕಾಯಿ ಮಸಾಲ ಹಾಕ್ಬೇಕಾದ್ರಲ್ಲ ಹಾಕಿದ್ರೆ ಒಂದ್ ಕಡೆ ಉಪ್ಪು ಸಿಗುತ್ತೆ, ಒಂದ್ ಕಡೆ ಖಾರ ಸಿಗುತ್ತೆ. ಈಗ ನೀವು ಇದ್ರ ಜೊತೆಗೆ ಪೌಡರ್ ಮಾಡ್ಕೊಂಡ್ರೆ ಎಲ್ಲ ಫ್ಲೇವರ್ಸ್ ಬೈಟ್ಗೂ ಸಿಗುತ್ತೆ. ನಾ ಇಲ್ಲಿ ಉಪ್ಪಿನಕಾಯಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ತೊಗೊತಾನೆ. ಶುಂಠಿ ಉಪ್ಪಿನಕಾಯಿ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳು ತಿನ್ಬೋದು, ಅಷ್ಟು ಜ್ಯೂಸಿ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೇದೆ, ಗ್ಯಾಸ್ಟ್ರಿಕ್ ಹೋಗೋಸ್ಕರ. ಇನ್ನೇನು ಮಸಾಲ ರೆಡಿಗಿದೆ, ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಇನ್ನು ಮೇನ್ ಏನು ಬರೀ ಒಗ್ಗರಣೆ ಕೊಡೋದು ಮಾತ್ರ ಬಾಕಿ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಹಾಗೆ ಪ್ಯಾನಲ್ಲಿ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಉಪ್ಪಿನಕಾಯಿ ಬೇಗ ನಾರ್ಮಲ್ ಯಾವ ಥರ ಉಪ್ಪಿನಕಾಯಿ ಒಗ್ಗರಣೆ ಕೊಡ್ತೀರಾ ಸೇಮ್ ಅದೇ ಥರ ಜಾಸ್ತಿ ಎಣ್ಣೆ ಹಾಕಿ 1 ಬಿಗ್ ಸ್ಪೂನ್ ಆಫ್ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸು, ಬೆಳ್ಳುಳ್ಳಿ ಆ ಟೈಮಲ್ಲಿ ಹಾಕಿ ಒಗ್ಗರಣೆ ಕೊಟ್ರೂ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಮಸಾಲ ಹಾಕಾದ್ಮೇಲೆ ಹಾಕಿದ್ರು ಓಕೆ, ಹೌಎವರ್ ಯು ಫೀಲ್ ಲೈಕ್. ನಿಮ್ಗೆ ಯಾವ ಥರ ನೀವು ತಿನ್ನೋಕೆ ಇಷ್ಟಪಡ್ತೀರಾ ಆ ಥರ. ಸೊ ಎಲ್ಲ ಹಾಕಿ ಒಗ್ಗರಣೆ ಹಾಕಾದ್ಮೇಲೆ ಆ ಮಸಾಲ ನಾವು ಏನು ಮಾಡ್ಕೊಂಡಿದ್ದೀವಿ ಆ ಮಸಾಲಾನು ಹಾಕ್ಬಿಡಿ. ಇದಿಷ್ಟು ಹಾಕಾದ್ಮೇಲೆ ಅದಷ್ಟು ತಣ್ಣಗಾಗಬೇಕು. ತಣ್ಣಗಾಗೋಕ್ಕಿಂತ ಮುಂಚೆ ನೀವು ಉಪ್ಪಿನಕಾಯಿನ ಮಿಕ್ಸ್ ಮಾಡಬೇಡಿ. ಅದ್ರದ್ದು ನೀರಂಶ ಬಿಡುತ್ತೆ ಮತ್ತು ಬೇಗ ಹಾಳಾಗೋಗುತ್ತೆ. ಸೊ ನಾವೀಗ ಮಸಾಲ ಅಂತೂ ರೆಡಿ ಆಗಿದೆ. ಈಗ ಮಸಾಲ ಎಲ್ಲ ತಣ್ಣಗಾದ್ಮೇಲೆ ನಾನು ಏನೆಲ್ಲ ತುರಿದಿಟ್ಕೊಂಡಿದ್ದೀನಿ ಮಾವಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಅದೆಲ್ಲ ಈಗ ನಾನು ಆ್ಯಡ್ ಆನ್ ಮಾಡ್ತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ನಿಮಗೆ ಬೇಕಾದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದ್ರೆ ಹಾಕ್ಬೋದು. ಬೆಲ್ಲ ಸ್ವಲ್ಪ ಹಾಕಿದ್ರೆ ಅದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಉಪ್ಪಿನಕಾಯಿ, ನೀವು ಏನಾದರೂ ಹೇಳ್ಬೋದು. ಇನ್ನೇನು ಉಪ್ಪಿನಕಾಯಿ ರೆಡಿ ಆಗಿದೆ. ಇಷ್ಟು ಚೆನ್ನಾಗಿದೆ ಮತ್ತು ಇಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವ್ದ್ರಲ್ಲಾದರೂ ತಿನ್ಬೋದು. ನಾರ್ಮಲ್ ಚಪಾತಿ ಜೊತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬೈ ಬಾಯ್, ಸ್ಟೇ ಕನೆಕ್ಟೆಡ್.